ಎಲ್ಲಾದ್ರೂ ಕಾಂಗ್ರೆಸ್ ಪಾಳ್ಯದಲ್ಲಿ ಮುಗಿತಾ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಈ ಡಿನ್ನರ್ ಪಾಲಿಟಿಕ್ಸ್ ಮುಂದುವರಿತಾನೆ ಇದೆ. ಪದೇ ಪದೇ ಮತ್ತೆ ಒಂದಷ್ಟು ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ. ಇದು ಸಾಕಷ್ಟು ಕುತೂಹಲಕ್ಕೆ ಈಗ ಕಾರಣ ಆಗ್ತಾ ಇರೋದು. ಯಾಕಂದ್ರೆ ಒಂದು ಕಡೆಯಲ್ಲಿ ಕುಚ್ಚಿ ಕದನ, ಮತ್ತೊಂದು ಕಡೆಯಲ್ಲಿ ಡಿನ್ನರ್ ಪಾರ್ಟಿ. ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಬೆಳಗಾವಿಯಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆ. ಸಿಎಂ ಬಣದಿಂದ ಮತ್ತೊಂದು ಡಿನ್ನರ್ ಮೀಟಿಂಗ್ ಇವತ್ತು ಕರೆಯಲಾಗಿದೆ. ಇದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರೋ ಮೊದಲ ಡಿನ್ನರ್ ಮೀಟಿಂಗ್ ಸಿಎಂ ನಡೆಸಿದ್ರು. ಆ ಸಂದರ್ಭದಲ್ಲಿ ದಲಿತ ಮುಖಂಡರು, ನಾಯಕರು ಒಟ್ಟಿಗೆ ಸೇರಿದ್ರು. ಅದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿತ್ತು. ಈಗ ಡಿಕೆ ಶಿವಕುಮಾರ್ ಆ ನಂತರದಲ್ಲಿ ಮರುದಿನವೇ ಡಿಕೆ ಶಿವಕುಮಾರ್ ಮತ್ತೊಂದು ಔತಣಕೂಟ. ಆ ಸಂದರ್ಭದಲ್ಲಿ ಅವರ ಶಕ್ತಿ ಪ್ರದರ್ಶನ ಇದೆರಡೂ ಕೂಡ ನಡೆದ ನಂತರದಲ್ಲಿ ಈಗ ಆ ಔತಣಕೂಟಕ್ಕೆ ಹಾಗಾದ್ರೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಈ ಡಿನ್ನರ್ ಆಯೋಜನೆಯನ್ನ ಮಾಡಲಾಗಿದೆಯಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಬೆಳಗಾವಿಯಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರು ಆದಂತೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಜೊತೆಯಲ್ಲಿ ಆ ರೀತಿಯ ಒಂದಷ್ಟು ವೇದಿಕೆ ಕೂಡ ಸಿದ್ಧ ಆಗಿದೆ. ಡಿಕೆಶಿಗೆ ಕೌಂಟರ್ ಕೊಡೋದಕ್ಕೆ ಈ ರೀತಿಯ ಪ್ಲಾನಿಂಗ್ ಅನ್ನುವಂತ ಪ್ರಶ್ನೆ ಕೂಡ ಈಗ ಡಿನ್ನರ್ ಪಾಲಿಟಿಕ್ಸ್ ಎಲ್ಲಾದ್ರೂ ಕಾಂಗ್ರೆಸ್ ಪಾಳ್ಯದಲ್ಲಿ ಮುಗಿತಾ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಈ ಡಿನ್ನರ್ ಪಾಲಿಟಿಕ್ಸ್ ಮುಂದುವರಿತಾನೆ ಇದೆ. ಪದೇ ಪದೇ ಮತ್ತೆ ಒಂದಷ್ಟು ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ. ಇದು ಸಾಕಷ್ಟು ಕುತೂಹಲಕ್ಕೆ ಈಗ ಕಾರಣ ಆಗ್ತಾ ಇರೋದು. ಯಾಕಂದ್ರೆ ಒಂದು ಕಡೆಯಲ್ಲಿ ಕುಚ್ಚಿ ಕದನ, ಮತ್ತೊಂದು ಕಡೆಯಲ್ಲಿ ಡಿನ್ನರ್ ಪಾರ್ಟಿ. ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಬೆಳಗಾವಿಯಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆ. ಸಿಎಂ ಬಣದಿಂದ ಮತ್ತೊಂದು ಡಿನ್ನರ್ ಮೀಟಿಂಗ್ ಇವತ್ತು ಕರೆಯಲಾಗಿದೆ. ಇದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರೋ ಮೊದಲ ಡಿನ್ನರ್ ಮೀಟಿಂಗ್ ಸಿಎಂ ನಡೆಸಿದ್ರು. ಆ ಸಂದರ್ಭದಲ್ಲಿ ದಲಿತ ಮುಖಂಡರು, ನಾಯಕರು ಒಟ್ಟಿಗೆ ಸೇರಿದ್ರು. ಅದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿತ್ತು. ಈಗ ಡಿಕೆ ಶಿವಕುಮಾರ್ ಆ ನಂತರದಲ್ಲಿ ಮರುದಿನವೇ ಡಿಕೆ ಶಿವಕುಮಾರ್ ಮತ್ತೊಂದು ಔತಣಕೂಟ. ಆ ಸಂದರ್ಭದಲ್ಲಿ ಅವರ ಶಕ್ತಿ ಪ್ರದರ್ಶನ ಇದೆರಡೂ ಕೂಡ ನಡೆದ ನಂತರದಲ್ಲಿ ಈಗ ಆ ಔತಣಕೂಟಕ್ಕೆ ಹಾಗಾದ್ರೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಈ ಡಿನ್ನರ್ ಆಯೋಜನೆಯನ್ನ ಮಾಡಲಾಗಿದೆಯಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಬೆಳಗಾವಿಯಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರು ಆದಂತೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಜೊತೆಯಲ್ಲಿ ಆ ರೀತಿಯ ಒಂದಷ್ಟು ವೇದಿಕೆ ಕೂಡ ಸಿದ್ಧ ಆಗಿದೆ. ಡಿಕೆಶಿಗೆ ಕೌಂಟರ್ ಕೊಡೋದಕ್ಕೆ ಈ ರೀತಿಯ ಪ್ಲಾನಿಂಗ್ ಅನ್ನುವಂತ ಪ್ರಶ್ನೆ ಕೂಡ ಈಗ ಡಿನ್ನರ್ ಪಾಲಿಟಿಕ್ಸ್ ಎಲ್ಲಾದ್ರೂ ಕಾಂಗ್ರೆಸ್ ಪಾಳ್ಯದಲ್ಲಿ ಮುಗಿತಾ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಈ ಡಿನ್ನರ್ ಪಾಲಿಟಿಕ್ಸ್ ಮುಂದುವರಿತಾನೆ ಇದೆ. ಪದೇ ಪದೇ ಮತ್ತೆ ಒಂದಷ್ಟು ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ. ಇದು ಸಾಕಷ್ಟು ಕುತೂಹಲಕ್ಕೆ ಈಗ ಕಾರಣ ಆಗ್ತಾ ಇರೋದು. ಯಾಕಂದ್ರೆ ಒಂದು ಕಡೆಯಲ್ಲಿ ಕುಚ್ಚಿ ಕದನ, ಮತ್ತೊಂದು ಕಡೆಯಲ್ಲಿ ಡಿನ್ನರ್ ಪಾರ್ಟಿ. ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಬೆಳಗಾವಿಯಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆ. ಸಿಎಂ ಬಣದಿಂದ ಮತ್ತೊಂದು ಡಿನ್ನರ್ ಮೀಟಿಂಗ್ ಇವತ್ತು ಕರೆಯಲಾಗಿದೆ. ಇದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರೋ ಮೊದಲ ಡಿನ್ನರ್ ಮೀಟಿಂಗ್ ಸಿಎಂ ನಡೆಸಿದ್ರು. ಆ ಸಂದರ್ಭದಲ್ಲಿ ದಲಿತ ಮುಖಂಡರು, ನಾಯಕರು ಒಟ್ಟಿಗೆ ಸೇರಿದ್ರು. ಅದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿತ್ತು. ಈಗ ಡಿಕೆ ಶಿವಕುಮಾರ್ ಆ ನಂತರದಲ್ಲಿ ಮರುದಿನವೇ ಡಿಕೆ ಶಿವಕುಮಾರ್ ಮತ್ತೊಂದು ಔತಣಕೂಟ. ಆ ಸಂದರ್ಭದಲ್ಲಿ ಅವರ ಶಕ್ತಿ ಪ್ರದರ್ಶನ ಇದೆರಡೂ ಕೂಡ ನಡೆದ ನಂತರದಲ್ಲಿ ಈಗ ಆ ಔತಣಕೂಟಕ್ಕೆ ಹಾಗಾದ್ರೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಈ ಡಿನ್ನರ್ ಆಯೋಜನೆಯನ್ನ ಮಾಡಲಾಗಿದೆಯಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಬೆಳಗಾವಿಯಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರು ಆದಂತೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಜೊತೆಯಲ್ಲಿ ಆ ರೀತಿಯ ಒಂದಷ್ಟು ವೇದಿಕೆ ಕೂಡ ಸಿದ್ಧ ಆಗಿದೆ. ಡಿಕೆಶಿಗೆ ಕೌಂಟರ್ ಕೊಡೋದಕ್ಕೆ ಈ ರೀತಿಯ ಪ್ಲಾನಿಂಗ್ ಅನ್ನುವಂತ ಪ್ರಶ್ನೆ ಕೂಡ ಈಗ ಡಿನ್ನರ್ ಪಾಲಿಟಿಕ್ಸ್ ಎಲ್ಲಾದ್ರೂ ಕಾಂಗ್ರೆಸ್ ಪಾಳ್ಯದಲ್ಲಿ ಮುಗಿತಾ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಈ ಡಿನ್ನರ್ ಪಾಲಿಟಿಕ್ಸ್ ಮುಂದುವರಿತಾನೆ ಇದೆ. ಪದೇ ಪದೇ ಮತ್ತೆ ಒಂದಷ್ಟು ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ. ಇದು ಸಾಕಷ್ಟು ಕುತೂಹಲಕ್ಕೆ ಈಗ ಕಾರಣ ಆಗ್ತಾ ಇರೋದು. ಯಾಕಂದ್ರೆ ಒಂದು ಕಡೆಯಲ್ಲಿ ಕುಚ್ಚಿ ಕದನ, ಮತ್ತೊಂದು ಕಡೆಯಲ್ಲಿ ಡಿನ್ನರ್ ಪಾರ್ಟಿ. ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಬೆಳಗಾವಿಯಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆ. ಸಿಎಂ ಬಣದಿಂದ ಮತ್ತೊಂದು ಡಿನ್ನರ್ ಮೀಟಿಂಗ್ ಇವತ್ತು ಕರೆಯಲಾಗಿದೆ. ಇದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರೋ ಮೊದಲ ಡಿನ್ನರ್ ಮೀಟಿಂಗ್ ಸಿಎಂ ನಡೆಸಿದ್ರು. ಆ ಸಂದರ್ಭದಲ್ಲಿ ದಲಿತ ಮುಖಂಡರು, ನಾಯಕರು ಒಟ್ಟಿಗೆ ಸೇರಿದ್ರು. ಅದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿತ್ತು. ಈಗ ಡಿಕೆ ಶಿವಕುಮಾರ್ ಆ ನಂತರದಲ್ಲಿ ಮರುದಿನವೇ ಡಿಕೆ ಶಿವಕುಮಾರ್ ಮತ್ತೊಂದು ಔತಣಕೂಟ. ಆ ಸಂದರ್ಭದಲ್ಲಿ ಅವರ ಶಕ್ತಿ ಪ್ರದರ್ಶನ
ಇದೆರಡೂ ಕೂಡ ನಡೆದ ನಂತರದಲ್ಲಿ ಈಗ ಆ ಔತಣಕೂಟಕ್ಕೆ ಹಾಗಾದ್ರೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಈ ಡಿನ್ನರ್ ಆಯೋಜನೆಯನ್ನ ಮಾಡಲಾಗಿದೆಯಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಬೆಳಗಾವಿಯಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರು ಆದಂತೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಜೊತೆಯಲ್ಲಿ ಆ ರೀತಿಯ ಒಂದಷ್ಟು ವೇದಿಕೆ ಕೂಡ ಸಿದ್ಧ ಆಗಿದೆ. ಡಿಕೆಶಿಗೆ ಕೌಂಟರ್ ಕೊಡೋದಕ್ಕೆ ಈ ರೀತಿಯ ಪ್ಲಾನಿಂಗ್ ಅನ್ನುವಂತ ಪ್ರಶ್ನೆ ಕೂಡ ಈಗ ಡಿನ್ನರ್ ಪಾಲಿಟಿಕ್ಸ್ ಎಲ್ಲಾದ್ರೂ ಕಾಂಗ್ರೆಸ್ ಪಾಳ್ಯದಲ್ಲಿ ಮುಗಿತಾ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಈ ಡಿನ್ನರ್ ಪಾಲಿಟಿಕ್ಸ್ ಮುಂದುವರಿತಾನೇ ಇದೆ. ಪದೇ ಪದೇ ಮತ್ತೆ ಒಂದಷ್ಟು ಡಿನ್ನರ್ ಮೀಟಿಂಗ್ಗಳಾಗ್ತಾ ಇದೆ. ಇದು ಸಾಕಷ್ಟು ಕುತೂಹಲಕ್ಕೆ ಈಗ ಕಾರಣ ಆಗ್ತಾ ಇರೋದು. ಯಾಕಂದ್ರೆ ಒಂದು ಕಡೆಯಲ್ಲಿ ಕುಚ್ಚಿ ಕದನ, ಮತ್ತೊಂದು ಕಡೆಯಲ್ಲಿ ಡಿನ್ನರ್ ಪಾರ್ಟಿ. ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಬೆಳಗಾವಿಯಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆ. ಸಿಎಂ ಬಣದಿಂದ ಮತ್ತೊಂದು ಡಿನ್ನರ್ ಮೀಟಿಂಗ್ ಇವತ್ತು ಕರೆಯಲಾಗಿದೆ. ಇದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು. ಮೊದಲ ಡಿನ್ನರ್ ಮೀಟಿಂಗ್ ಸಿಎಂ ನಡೆಸಿದ್ರು. ಆ ಸಂದರ್ಭದಲ್ಲಿ ದಲಿತ ಮುಖಂಡರು, ನಾಯಕರು ಒಟ್ಟಿಗೆ ಸೇರಿದ್ರು. ಅದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿತ್ತು. ಈಗ ಡಿಕೆ ಶಿವಕುಮಾರ್ ಆ ನಂತರದಲ್ಲಿ ಮರುದಿನವೇ ಡಿಕೆ ಶಿವಕುಮಾರ್ ಮತ್ತೊಂದು ಔತಣಕೂಟ. ಆ ಸಂದರ್ಭದಲ್ಲಿ ಅವರ ಶಕ್ತಿ ಪ್ರದರ್ಶನ. ಇದೆರಡೂ ಕೂಡ ನಡೆದ ನಂತರದಲ್ಲಿ ಈಗ ಆ ಔತಣಕೂಟಕ್ಕೆ ಹಾಗಾದ್ರೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಈ ಡಿನ್ನರ್ ಆಯೋಜನೆಯನ್ನ ಮಾಡಲಾಗಿದೆಯಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಬೆಳಗಾವಿಯಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರು ಆದಂತೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಜೊತೆಯಲ್ಲಿ ಆ ರೀತಿಯ ಒಂದಷ್ಟು ವೇದಿಕೆ ಕೂಡ ಸಿದ್ಧ ಆಗಿದೆ. ಡಿಕೆಶಿಗೆ ಕೌಂಟರ್ ಕೊಡೋದಕ್ಕೆ ಈ ರೀತಿಯ ಪ್ಲಾನಿಂಗ್ ಅನ್ನುವಂತ ಪ್ರಶ್ನೆ ಕೂಡ ಈಗ ಡಿನ್ನರ್ ಪಾಲಿಟಿಕ್ಸ್ ಎಲ್ಲಾದ್ರೂ ಕಾಂಗ್ರೆಸ್ ಪಾಳ್ಯದಲ್ಲಿ ಮುಗಿತಾ ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಈ ಡಿನ್ನರ್ ಪಾಲಿಟಿಕ್ಸ್ ಮುಂದುವರಿತಾನೇ ಇದೆ. ಪದೇ ಪದೇ ಮತ್ತೆ ಒಂದಷ್ಟು ಡಿನ್ನರ್ ಮೀಟಿಂಗ್ಗಳಾಗ್ತಾ ಇದೆ. ಇದು ಸಾಕಷ್ಟು ಕುತೂಹಲಕ್ಕೆ ಈಗ ಕಾರಣ ಆಗ್ತಾ ಇರೋದು. ಯಾಕಂದ್ರೆ ಒಂದು ಕಡೆಯಲ್ಲಿ ಕುಚ್ಚಿ ಕದನ, ಮತ್ತೊಂದು ಕಡೆಯಲ್ಲಿ ಡಿನ್ನರ್ ಪಾರ್ಟಿ. ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಬೆಳಗಾವಿಯಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆ. ಸಿಎಂ ಬಣದಿಂದ ಮತ್ತೊಂದು ಡಿನ್ನರ್ ಮೀಟಿಂಗ್ ಇವತ್ತು ಕರೆಯಲಾಗಿದೆ. ಇದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು. ಮೊದಲ ಡಿನ್ನರ್ ಮೀಟಿಂಗ್ ಸಿಎಂ ನಡೆಸಿದ್ರು. ಆ ಸಂದರ್ಭದಲ್ಲಿ ದಲಿತ ಮುಖಂಡರು, ನಾಯಕರು ಒಟ್ಟಿಗೆ ಸೇರಿದ್ರು. ಅದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿತ್ತು. ಈಗ ಡಿಕೆ ಶಿವಕುಮಾರ್ ಆ ನಂತರದಲ್ಲಿ ಮರುದಿನವೇ ಡಿಕೆ ಶಿವಕುಮಾರ್ ಮತ್ತೊಂದು ಔತಣಕೂಟ. ಆ ಸಂದರ್ಭದಲ್ಲಿ ಅವರ ಶಕ್ತಿ ಪ್ರದರ್ಶನ. ಇದೆರಡೂ ಕೂಡ ನಡೆದ ನಂತರದಲ್ಲಿ ಈಗ ಆ ಔತಣಕೂಟಕ್ಕೆ ಹಾಗಾದ್ರೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಈ ಡಿನ್ನರ್ ಆಯೋಜನೆಯನ್ನ ಮಾಡಲಾಗಿದೆಯಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಬೆಳಗಾವಿಯಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರು ಆದಂತೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಜೊತೆಯಲ್ಲಿ ಆ ರೀತಿಯ ಒಂದಷ್ಟು ವೇದಿಕೆ ಕೂಡ ಸಿದ್ಧ ಆಗಿದೆ. ಡಿಕೆಶಿಗೆ ಕೌಂಟರ್ ಕೊಡೋದಕ್ಕೆ ಈ ರೀತಿಯ ಪ್ಲಾನಿಂಗ್ ಅನ್ನುವಂತ ಪ್ರಶ್ನೆ ಕೂಡ ಈಗ